ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ದಿವ್ಯಾ ಕುಂದಾಪುರ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮಧುರೈಗೆ ಹೋಗ್ತಿದ್ದೀನಿ. ಓಕೆನಾ, ಇವತ್ತು 10 o'clock ಬಸ್ ಇದೆ. ನಾನು ಈಗಷ್ಟೇ ಶವರ್ ತಗೊಂಡೆ, ಜಸ್ಟ್ ಈಗ ರೆಡಿ ಆಗಿದ್ದೀನಿ. ಸೊ ಈಗ ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟು ಮತ್ತೆ ಡಿನ್ನರ್ ಮಾಡಿಬಿಟ್ಟು ಈಗ ಬಸ್ಸಿಗೆ ಹೊರಡಬೇಕು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಾನು ಬಸ್ನ ಬೆಂಗಳೂರು ಟು ಪೆರಿಯಾರ್ಗೆ ಬುಕ್ ಮಾಡಿದ್ದೆ. ಪೆರಿಯಾರಿಂದ ನಾವು ಹೋಗೋ ವೆನ್ಯೂಗೆ 10 ಕಿಲೋಮೀಟರ್ಸ್ ಇತ್ತು. ಸೊ ಹಾಗಂತ ರ್ಯಾಪಿಡೋ ಬುಕ್ ಮಾಡಿದೆ. ರ್ಯಾಪಿಡೋಲಿ 135 ರುಪೀಸ್ ತೋರಿಸ್ತಿತ್ತು. ಬಟ್ ಡ್ರೈವರ್ ಕಾಲ್ ಮಾಡಿಬಿಟ್ಟು ಇಲ್ಲ 300 ಕೊಡಲೇಬೇಕು ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಜಸ್ಟ್ 16 ರುಪೀಸ್ಗೆ ನಾನು 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ. ನಂದು ಬಸ್ಸು, ನಾನು ಯಾವ ಗೌರ್ಮೆಂಟ್ ಬಸ್ಸಿಗೆ ಬಂದಿದ್ನಲ್ವಾ, ಅಲ್ಲ ಪ್ರೈವೇಟ್ ಬಸ್ಸಿಗೆ ಬಂದಿದ್ನಲ್ವಾ, ಅವನು ಎಷ್ಟು ಲೇಟಾಗಿ ಬಂದ ಅಂದ್ರೆ ಏನ್ ಹೇಳ್ತಾರೆ, ನಂಗೆ ವರ್ಡ್ಸೇ ಬರ್ತಿಲ್ಲ, ಅಷ್ಟೊಂದು ಬೇಗ ಬಂದಿದ್ದೀನಿ. 10 o'clock 9 o'clock ರಿಪೋರ್ಟಿಂಗ್ ಇದ್ರೆ 10 o'clock ಬಂದಿದ್ದೀನಿ. ಈಗ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ. ನಾನು ಒಬ್ಳೆ ಬಂದಿದ್ದೀನಿ, ನಮ್ಮ ಮನೇಲೆಲ್ಲ ಆಲ್ರೆಡಿ ಹೋಗಿದ್ದಾರೆ. ಇದು ವೆನ್ಯೂ. ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಒಳಗೆ ಹೋಗ್ಬೇಕಂತೆ. ಚಲೋ ಗ್ರೀನರಿ ಚೆನ್ನಾಗಿದೆ. ನನ್ನಮ್ಮ ಫೋನ್ ಮಾಡ್ತಾವಳೆ. ನಾವ್ ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ. ಓಕೆನಾ, ಎಕ್ಸಾಮ್ ಬರೆಯೋದ್ರ ಜೊತೆಗೆ ಇಲ್ಲೊಂದು ಕಾಂಪಿಟೇಷನ್ ಆಗ್ತಾ ಇದೆ. ಚೆಸ್ ಟೂರ್ನಮೆಂಟು, ಗ್ರ್ಯಾಂಡ್ ಅಥೆನ್ಸ್ ಚೆಸ್ ಚಾಂಪಿಯನ್ಶಿಪ್ ಅಂತ ಕೆಟಗರಿ ಬಿ ಆಗ್ತಾ ಇದೆ. ಸೊ ಅದಕ್ಕೆ ಪ್ರೈಸಸ್ ಏನಂತ ನಿಮ್ಗೆ ತೋರಿಸ್ತೀನಿ ಈಗ. ಸೊ ಇಲ್ಲಿ ಇದೆಯಲ್ವಾ, ಹೊಸ ಕಾರ್. ಸೊ ರಿಜಿಸ್ಟ್ರೇಷನ್ ಆಗಿರೋದು ತೋರಿಸ್ತೀನಿ, ರಿಜಿಸ್ಟರ್ಡ್ ಅಂತ. ಸೊ ಇದೊಂದು ಕಾರು, ಮತ್ತೆ ಇಲ್ಲೆರಡು ಸ್ಕೂಟೀಸ್ ಇದೆ, ಇದೆರಡು ಸ್ಕೂಟಿ. ನೆಕ್ಸ್ಟ್ ಇನ್ನ ರಿವರ್ಸ್ ಮಾಡಿ ತೋರಿಸ್ತೀನಿ ಈಗ ನೋಡಿ. ಫಸ್ಟು ಈ ಕಾರು ಕೆಟಗರಿ ವೈಸ್ ಇರ್ತದೆ. ಓಕೆನಾ, ಈ ಕಾರ್, ಇನ್ನೊಂದು ಕಾರು, ಈ ಬ್ಲ್ಯಾಕ್ ಕಲರ್ 2 ಕಾರ್ ಇದೆ, ಮತ್ತೆ ಒಂದೆರಡು ಕಾರ್ ಇದೆ ಅನಿಸುತ್ತೆ, ಗೊತ್ತಿಲ್ಲ. ಮತ್ತೆ ಇದು ಸ್ಕೂಟಿ. ಎಲ್ಲ ಫಸ್ಟ್ ಬಂದವರಿಗೆ ಪ್ರೈಸಸ್. ಓಕೆನಾ, ಸೊ ಎಷ್ಟೊಂದು ಬೆನಿಫಿಟ್ ಇದೆ ನೋಡಿ. ಇಲ್ಲಿ ನನ್ನ ಅಮ್ಮ ಇದ್ದಾರೆ. ಇದು ವೆನ್ಯೂ, ಪ್ಲೇಯಿಂಗ್ ವೆನ್ಯೂ, ಅಥೆನ್ಸ್ ಆಫ್ ಈಸ್ಟ್ ಅಂತ ಟೂರ್ನಮೆಂಟ್ ನೇಮು, ಚೆಸ್ ಟೂರ್ನಮೆಂಟು. ಒಂದು ಸ್ಕೂಲಲ್ಲಿ ಆಗ್ತಿದೆ. ಈ ಸ್ಕೂಲ್ ನೇಮ್ ವಲ್ಲಭ ವಿದ್ಯಾಲಯ ಸ್ಕೂಲ್, ಮಧುರೈ. ಓಕೆನಾ, ಈಗ ಇಲ್ಲಿ ಟೂರ್ನಮೆಂಟ್ ಆಗತ್ತೆ. ಅದಾದಮೇಲೆ ಅಲ್ಲಿ ನೋಡಿ, ಅಲ್ಲಿ ಕ್ಲೋಸಲ್ಲಿ ನೋಡ್ರೆ ಇಲ್ಲೆಲ್ಲ ಚೆಸ್ ಪೀಸಸ್ ಇಟ್ಟಿದ್ದಾರೆ ನೋಡಿ, ಇಷ್ಟು ದೊಡ್ಡ ದೊಡ್ಡದು. ರುಕ್ ಮತ್ತು ನೈಟು ಅದೆಲ್ಲ. ಸುಮಾರು ಜನ ಇದ್ದಾರೆ ಅಲ್ಲೆಲ್ಲ. ಸೊ ಫುಲ್ ಕ್ರೌಡ್ ಇದೆ. 1000 ಜನ ಎಂಟ್ರಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಕೆಟಗರಿ ವೈಸ್ ಪ್ರೈಸಿಗೆ 100 ಬೈಸಿಕಲ್ ಕೊಡ್ತಿದ್ದಾರೆ ಇವರು, 100 ಬೈಸಿಕಲ್. ಸೊ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಅನಿಸ್ತು. ಸೊ ಮೆನಿ ಆಫ್ ದಮ್ಮಿಗೆ ಅಪ್ಡೇಟ್ ಇರಲ್ಲ ಚೆಸ್ ಬಗ್ಗೆ ಎಲ್ಲ, ಸೊ ಅದಕ್ಕೆ ಅಪ್ಡೇಟ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದು. ಸ್ಮಾಲ್ ಚಿಲ್ಡ್ರನ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ರಾಕೆಟ್ ಮಾಡಿ ಬಿಸಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ಬರ್ತಿದ್ದಾರೆ ಈಗ. ಬೆಂಗಳೂರು ಫ್ರೆಂಡು. ಹಾಯ್ ಮಾಡಿ ಆಂಟಿ, ನಮ್ಮ ಬ್ಲಾಗಿಗೊಂದು. ಆಫ್ಟರ್ ಅ ಲಾಂಗ್ ಟೈಮ್ ಇಬ್ರು ಫ್ರೆಂಡ್ಸ್ ಕೂತ್ಕೊಂಡು 2 years ಇದೆವು ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೊತಿದ್ದಾರೆ. ಹಾಯ್ ಗಾಯ್ಸ್, ಇಲ್ಲಿ ನೋಡಿ. ಸೊ ಫುಲ್ ಲೈಟಿಂಗ್ ಇದೆ ಇಲ್ಲಿ. ನಿಮ್ಮದಿ ಇಲ್ಲಿ ನೋಡಿ. ಇವಾಗ ನಮ್ದು
ಎಲ್ಲ ಪ್ರೋಗ್ರಾಮ್ ಮುಗೀತಿಲ್ಲ ಆಕ್ಚುಲಿ. ಆಮೇಲೆ ಈಗ ನಾವೀಗ ಮನೆಗೆ ಹೋಗ್ತಿದೀವಿ. ನೋಡ್ಬೇಕು 1 more ಡೇ ಇರ್ತೀವ ಅಥವಾ ಸೀದಾ ಬೆಂಗಳೂರಿಗೆ ಬರ್ತೀನ ಅಂತ. 1 more ಡೇ ಇದ್ರೆ ಇನ್ನ ಜಾಸ್ತಿ ವ್ಲಾಗ್ ಇರುತ್ತೆ. 1 more ಡೇ ಇಲ್ಲಾದ್ರೆ ಇಷ್ಟೇ. ಸರೌಂಡಿಂಗ್ಸ್ ಒಂದ್ಸರಿ ತೋರ್ಸ್ಬಿಡ್ತೀನಿ ಓಕೆನಾ, ಎಷ್ಟೊಂದ್ ಜನ ಇದಾರೆ ಅಂತ. ಇನ್ನ ಟೂರ್ನಮೆಂಟ್ ಆಗ್ತಿದೆ, ಕೆಟಗರಿ ಸಿ ಅವ್ರದ್ದು ಟೂರ್ನಮೆಂಟ್ ಆಗ್ತಿದೆ. ಆಮೇಲೆ ಲಾಸ್ಟ್ ಟೈಮ್ ನಾನು ಅಲ್ಲಿ ತೋರ್ಸಿದ್ನಲ್ಲ ಕಾರ್ ಎಲ್ಲ ಇತ್ತಲ್ಲ, ಅದು ಆಕ್ಚುಲಿ ಈಗ ಬಿ ಕೆಟಗರಿಗೆ ಅದ್ ಮುಗ್ದಿದೆ ಎಲ್ಲ. ಇನ್ನ ಏನಂತ ಹೇಳಿದ್ರೆ ಈಗ ಸಿ ಕೆಟಗರಿ ಆಗ್ತಿದೆ ಟೂರ್ನಮೆಂಟ್. ಆಕ್ಚುಲಿ ನಾನು ಇರೋ ಅಲ್ಲಿ ನಮ್ ಪ್ರೋಗ್ರಾಮ್ ಏನಿತ್ತು, ನಾನು ಏನಕ್ ಬಂದಿದ್ದೆ ಅಲ್ಲಿ ವಿಡಿಯೋ ಮಾಡಕ್ ಅಲೋ ಇರ್ಲಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಜಸ್ಟ್ ಏನಿದೆ ಅಪ್ಡೇಟ್ ಇದೆ ಅದನ್ನ ಕೊಡ್ತೀನಿ. ಸೊ ಏನ್ ನಾವು ಬಂದಿದ್ವಿ, ಅದು ಎಕ್ಸಾಮ್ ಮುಗ್ದಿದೆ, ಇನ್ನ ರಿಸಲ್ಟ್ಗೆ ವೇಟ್ ಮಾಡ್ಬೇಕು. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ವಿಲ್ ಸಿ. ನಾವೀಗ ಫೈನಲಿ ಮಧುರೈನ ತಾಜ್ ಹೋಟೆಲ್ಗೆ ಬಂದಿದೀವಿ. ಸೊ ಇಟ್ ಮೀನ್ಸ್ ಟುಮಾರೋ ಇಟ್ ವಿಲ್ ಬಿ ಅ ಗ್ರೇಟ್ ಡೇ. ಸೊ ಶಾಪಿಂಗ್ ಮತ್ತೆ ಬೇರೆ ಏನು ಟೂರ್, ಸ್ಮಾಲ್ 1 day ಟ್ರಿಪ್. ಸೊ ಸ್ಟೇ ಟ್ಯೂನ್ ಫಾರ್ ಅಪ್ಡೇಟ್.